ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮಸ್ತ ಹರಿಹರ ಮಂದಿಗೆ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಯಾರೋ ಹೇಳಿದ್ರು ಮಂಗಳೂರಲ್ಲಿದೆ ಸಾಗರ ಅಂತ, ಇಲ್ಲಿದೆ ನೋಡ್ರಿ ಜನ ಸಾಗರ. ಇದೇ ಚಪ್ಪಾಳೆ ಜೋಶ್ಗಳೊಂದಿಗೆ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ, ಇದು ಜಿ ಅಮೃತಧಾರೆ ಸಂಕ್ರಾಂತಿ ಜಾತ್ರೆ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ಕೈ ತುಂಬ ತಿಂದು ಒಳ್ಳೆ ಮಾತಾಡು ಅನ್ನೋ ಪವಿತ್ರವಾದ ಹಬ್ಬ ಇದು ಸುಗ್ಗಿ ಸಂಕ್ರಾಂತಿ. ವರ್ಷ ಪೂರ್ತಿ ಭೂತಾಯಿ ಸೇವೆ ಮಾಡ್ತಾ ನಮ್ಮೆಲ್ರಿಗೂ ಅನ್ನವನ್ನ ನೀಡ್ತಾ ಇರುವಂತ ಅನ್ನದಾತನ ಕಣ್ಣಲ್ಲಿ ಆನಂದ ಬಾಷ್ಪವನ್ನ ನೋಡುವಂತ ಸುಂದರವಾದ ಹಬ್ಬ ಸುಗ್ಗಿ ಸಂಕ್ರಾಂತಿ. ಜಗತ್ಗೆಲ್ಲ ಅನ್ನ ನೀಡ್ತಾ ಇರುವಂತ ಎಲ್ಲ ಅನ್ನದಾತರಿಗೆ ಬರ್ಲಿ ಜೋರದ ಚಪ್ಪಾಳೆ. ಎಂತ ಪುಣ್ಯ ಭೂಮಿಗೆ ಬಂದಿರಿ ನಾವಂದ್ರೆ, ಹೆಸರಲ್ಲೇ ಇದೆ ಹರಿಹರ ಅಂತ. ಭಗವಂತ ವಿಷ್ಣುವಿನ ಅನುಗ್ರಹದ ಜೊತೆಗೆ ಶಿವನ ಅನುಗ್ರಹವನ್ನ ಪಡ್ಕೊಂಡಿರುವಂತ ಪುಣ್ಯಾತ್ಮರು ನೀವೆಲ್ಲ. ಪವಿತ್ರವಾದ ತುಂಗಾ ನದಿ ತೀರದಲ್ಲಿ ವಾಸ ಮಾಡ್ತಾ ಹರಿಹರೇಶ್ವರನ ಕೃಪೆಗೆ ಪಾತ್ರ ಆಗಿರುವಂತ ನಿಮ್ಮೆಲ್ಲರ ಮುಂದೆ ಇವತ್ತು ಸುಗ್ಗಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮದಿಂದ ಸಂಭ್ರಮಿಸಕ್ಕೆ ಬಂದಿರೋದೇ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ನಮ್ಮ ಪುಣ್ಯ ಭೂಮಿ ಹರಿಹರದಲ್ಲಿ ಸುಗ್ಗಿ ಸಂಕ್ರಾಂತಿನ ಸಂಭ್ರಮದಿಂದ ಸಂಭ್ರಮಿಸೋಕೆ ಬರ್ತಿರುವಂತ ನಮ್ಮ ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಅಮೃತಧಾರೆ. ಆ ಎಲ್ಲ ಕಲಾವಿದರನ್ನ ಈಗ ವೇದಿಕೆ ಮೇಲೆ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಆಲ್ ಆರ್ಟಿಸ್ಟ್ ಫ್ರಮ್ ಅಮೃತಧಾರೆ. ಎಲ್ರಿಗೂ ಪುಣ್ಯ ಭೂಮಿ ಹರಿಹರಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನೀವೆಲ್ಲರೂ ಹೇಗಿದ್ದೀರಾ? ಅಮ್ಮ ನಮಸ್ಕಾರ. ನಮಸ್ಕಾರ. ಮಂದಾಕಿನಿಯವ್ರನ್ನೇ ಮಾತಾಡ್ಸ್ಬೋಣ ಫಸ್ಟು. ನಮಸ್ತೆ ಹರಿಹರ. ತುಂಬಾ ಸಂತೋಷ ಆಗ್ತಿದೆ, ಇಷ್ಟು ಜನ ನಮಗೆ ಪ್ರೀತಿ ಕೊಡಕ್ ಬಂದಿದ್ದೀರಾ. ನಿಮ್ಮ ಪ್ರೀತಿನೇ ನಮ್ಮ ಬಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾನು ಎಲ್ಲಿ ಹೋದ್ರು, ಯಾವ ಕ್ಷೇತ್ರಕ್ಕೆ ಹೋದ್ರು, ಯಾವ ಊರಿಗೆ ಹೋದ್ರು, ಅಮ್ಮ ಭೂಮಿ ಬರ್ಲಿಲ್ವಾ ಅಂತಾಳೆ. ನನ್ನ ಮಗಳು ಪಕ್ಕದಲ್ಲಿ ನಿಂತ್ಕೊಂಡು ಆ ಭೂಮಿ ಅಲ್ಲ ಅವ್ರ ಮಗಳು, ನಾನು ಮಗಳು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿವರೆಗೂ ಹೋಗಿದೆ. ಸೊ ಹಾಗಾಗಿ ಭೂಮಿ ಸ್ಪೆಷಲ್ ಅಂದಮೇಲೆ ಅವ್ರ ಅಮ್ಮ ಮಂದಾಕಿನಿ, ಮಿಸ್ ಮೈಸೂರ್ 1988. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹರಿಹರ ಜಾತ್ರೆಯಲ್ಲಿ ನಾನು ಕಳೆದೋಗ್ಬಿಟ್ಟಿದ್ದೆ. ನಾನು ಕಳೆದೋಗಿದ್ದಾಗ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಆ ಅಮ್ಮನ ಮಾತಾಡಿಸ್ತೀನಿ. ಅಮ್ಮ ಅಮ್ಮ ಅಮ್ಮ, ನಾನು ಯಾರು ಗೊತ್ತಾಯ್ತಾ? ಇಲ್ವಲ್ಲ. ಒಂದ್ ನಿಮಿಷ ಇರಿ. ನನಗೆ ಮರೆವು ಸ್ವಲ್ಪ ಈಗೀಗ ಸ್ವಲ್ಪ ಎಲ್ಲ ಜ್ಞಾಪಕ ಬಂದಿರೋದು ಗೊತ್ತು ಜನಕ್ಕೆ. ಈಗ ಮಾತು ಬಂದಿದೆ, ಈಗ ಜ್ಞಾಪಕ ಬಂದಿದೆ. ಯಾವ್ದು ಜನ್ಮದ್ದು ನನಗೆ ಗೊತ್ತಿಲ್ಲ. ನಾನು ಬರ್ತಿದ್ದಂಗೆ ಮಾತು ಬಂದು, ಹರಿಹರೇಶ್ವರ ಏನಪ್ಪ ನಿನ್ ಲೀಲೆ, ನಮ್ಮಮ್ಮಂಗೆ ಮಾತು ಬಂದ್ಬಿಡ್ತು ಕಂಡ್ರು. ಅಮ್ಮ ನಿಮಗೆ ಮಾತು ಬಂದಿದ್ದಕ್ಕೆ ಗೌತಮ ಮತ್ತೆ ಭೂಮಿಕಾ ಒಂದಾಗ್ತಾ ಇರೋದು ಅಂತ ಅನಿಸ್ತಾ ಇದೆ. ಬನ್ನಿ ನಮ್ಮ ಅಮ್ಮಂಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹರಿಹರದ ಮಂದಿ ಹಿಂಗೆ ಹರ್ಕೊಂಡು ಬಂದಿದ್ದು ನೋಡಿ ಸಂಕ್ರಾಂತಿ ಎಳ್ಳು ಬೆಲ್ಲ ಇನ್ನಷ್ಟು ರುಚಿಯಾಗ್ಯದ. ನಾನು ಉತ್ತರ ಕರ್ನಾಟಕದಕಿನೇ. ನನ್ನ ಇಷ್ಟವಾದ ಪೋಷಾಕು ಅಂದ್ರೆ ಇಳಕಲ್ ಸೀರೆ, ಬೋರ್ಮಾಳ, ನತ್ತು, ಪಾಟ್ಲಿ. ಇಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗ್ತದ ಅದೇನಂತ. ನಿಜವಾಗ್ಲೂ ಭಾಗ್ಯಮ್ಮ, ಚಿತ್ಕಲಮ್ಮ ಭಾಗ್ಯಮ್ಮ ಆಗಿ ಇಡೀ ಕರ್ನಾಟಕನೆಲ್ಲ ಮೆಚ್ಚಿದಿರಿ, ಎಲ್ಲರನ್ನೂ ರಂಜಿಸ್ತಾ ಇದ್ದೀರಿ. ಸೊ ಮತ್ತೊಮ್ಮೆ ನಿಮಗೆ ಹರಿಹರಕ್ಕೆ ಸ್ವಾಗತನ ಕೋರ್ತಾ, ಇನ್ನೊಂದು ನಮ್ಮ ಮುದ್ದು ಮುದ್ದು ಅಜ್ಜಮ್ಮ. ನೋಡಿ, ಯಾರನ್ನ ಬೇಕಾದ್ರೂ ಸಮಾಧಾನ ಮಾಡ್ಬೋದಿತ್ತು. ಅದೇ ಹರಿಹರದಲ್ಲಿರುವಂತ ಪುಟಾಣಿ ಮಕ್ಕಳಂತೂ ಸಮಾಧಾನ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಫಸ್ಟ್ ಅವಾಗಿಂದ ಕೇಳ್ತಾ ಇದ್ದು, ನಮ್ಮ ರುದ್ರಮ್ಮ ಅಜ್ಜಿ ಯಾವಾಗ ಬರ್ತಾರೆ, ರುದ್ರಮ್ಮ ಅಜ್ಜಿ ಯಾವಾಗ ಬರ್ತಾರೆ ಅಲ್ವೇನ್ರ? ನೋಡಿ ಬಂದ್ಯಾರ ನಿಮ್ ರುದ್ರಮ್ಮ ಅಜ್ಜಿ. ರುದ್ರಮ್ಮ ಅಜ್ಜಿ ಏನ್ ಹೇಳ್ತೀರಿ? ಮಕ್ಕಳಿರ್ಬೇಕು, ಅದಕ್ಕೆ ಹೇಳಿಲ್ವಾ ಮಕ್ಕಳು ಇರಬೇಕು ಮನೆ ತುಂಬಾ ಅಂತ. ನನಗೆ ಈ ಉತ್ತರ ಕರ್ನಾಟಕ ಅಂದ್ರೆ ಹೊಸದಲ್ಲ. ಹೌದು, ನನ್ನ ತವರು ಮನೆ ಇದ್ದ ಹಾಗೆ ಉತ್ತರ ಕರ್ನಾಟಕ. ನಾಟಕದಲ್ಲ.
ನಾನು ಹುಟ್ಟೂರು ಮೈಸೂರಾದ್ರೂ ಸಹಿತ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕದಲ್ಲೇ ಶ್ರೀ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯಲ್ಲಿಯೇ ಬೆಳೆದದ್ದು ನಾನು. ಹೀಗಾಗಿ ನನಗೆ ತವರು ಮನೆ ಇದ್ದ ಹಾಗೇನೆ. ನಾನು ಯಾವತ್ತೂ ನಾನು ಮರೆಯಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರೋಂಥ ಮನಸ್ಸುಗಳೇನಿದೆಯಲ್ಲ, ಗೋಕಾಕಿನ ಕರದಂಟಿದ್ದ ಹಾಗೆ ಸಿಹಿಯಾದಂತಹ ಮನಸ್ಸು. ಯಾರೇ ಹೊರಗಡೆಯಿಂದ ಬಂದ್ರು ಅವರು ಬೇರೆ ಊರ್ನವ್ರು ಅಂತ ಯಾವತ್ತೂ ಅವರು ತಿಳ್ಕೊಂಡಿಲ್ಲ. ಯಾರೇ ಬಂದ್ರು, ಈಗ ಬಂದ್ರೇನ್ರಿ ಅಕ್ಕಾರ, ಈಗ ಬಂದ್ರೇನ್ರಿ ಕಾಕು, ಬರಲ್ಲ ಚಾ ಕುಡ್ಕೊಂಡು ಹೋಗೋರಂತೆ ಅಂತಾರೆ. ಬನ್ನಿ ನಮ್ಮ ರುದ್ರಮ್ಮಂಗಿನ ಸರಿ ಜೋದ ಚಪ್ಪಾಳೆ. ಮತ್ತೊಮ್ಮೆ ನಿಮಗೆ ಸ್ವಾಗತ. ಈಗ ನಮ್ಮ ನಾಯಕನ ಗೆಳೆಯ ಎಲ್ಲಿ? ಗೆಳೆಯ ಗೆಳೆಯ ಅಬ್ಬಾ, ಓ ಗೆಳೆಯ, ನಿಂಗೆ ಸಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ, ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ಹೇ ಕುಚಕು ಕುಚಕು ಕುಚಕು, ನೀವು ಚಡ್ಡಿ ದೋಸ್ತ್ ಕಣ ಕುಚಕು, ದೋಸ್ತಿಗಿನ್ನ ಜಾಸ್ತಿ ಕಣ ಕುಚಕು. ನಮಸ್ಕಾರ ಹರಿಹರ. ಈಗ ನಿಜ ಹೇಳಿ, ಇಷ್ಟು ಜನದಲ್ಲಿ ನಿಮ್ಮ ಚಡ್ಡಿ ದೋಸ್ತ್ ಯಾರು ಹೇಳಿ? ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ ಮಹೇಶ್ ಅವರು. ಅವರ ಚಡ್ಡಿ ದೋಸ್ತ? ಓ ಮಹೇಶ್ ಅವರು ಇಲ್ಲ. ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದು ಬಿಟ್ಟು ಹರಿಹರದಲ್ಲಿ ಯಾರು ನಿಮ್ಮ ಚಡ್ಡಿ ದೋಸ್ತ್? ಆಲ್ಮೋಸ್ಟ್ ಎಲ್ಲ ಚಡ್ಡಿ ದೋಸ್ತುಗಳೇ. ಇವ್ರ ಚಡ್ಡಿ ದೋಸ್ತ್ ಯಾರು? ಕೈ ಎತ್ತಿ ನೋಡಿದ್ರಾ? ಎಷ್ಟು ಜನ ಚಡ್ಡಿ ದೋಸ್ತಗಳು. ಯಪ್ಪ ಯಪ್ಪ. ಹರಿಹರದವ್ರು ಯಾರಿಗೂ ಭೇದ ಭಾವ ಮಾಡಲ್ಲಪ್ಪ, ಎಲ್ಲರೂ ಮನಸಾರ ಪ್ರೀತಿ ಮಾಡ್ತಾರೆ. ಈ ಮನಸಾರ ಪ್ರೀತಿ ಮಾಡೋ ಜನಕ್ಕೆ ಏನು ಹೇಳಕ್ ಇಷ್ಟಪಡ್ತೀನಿ? ಈ ಜನಸಾಗರ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಇಷ್ಟೊತ್ತಾದ್ರೆ ಚಳಿ ಎಲ್ಲ ಮನೆ ಸೇರ್ಕೊಳ್ತಾರೆ, ಇಲ್ಲೂ ಹಾಗೆ ಅನ್ಕೊಂಡೆ. ಇಷ್ಟು ಜನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಲಕ್ಷ್ಮೀಕಾಂತ್ ಅವ್ರು ಎಲ್ಲಿ ಕಾಣ್ತಾ ಇಲ್ವಲ್ಲ? ಅಯ್ಯೋ ಅಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ಆಕ್ಚುಲಿ ಧಾರಾವಾಹಿಲಿ ಇವರು ಲಕ್ಷ್ಮೀಕಾಂತ್ ಪಾತ್ರಧಾರಿ, ಆದರೆ ನನಗೆ ರಂಗಭೂಮಿಯ ಗುರುಗಳು ಇವರು. ಸೊ ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹರಿಹರಕ್ಕೆ ನಿಮ್ಮ ಶಿಷ್ಯನ ಸಾರಥ್ಯದಲ್ಲಿ ಇಷ್ಟು ಜನ ಸೇರಿಸಿದಿರಿ, ಹೆಂಗ ಅನಿಸ್ತಾ ಇದೆ? ಹರಿಹರನ ಸಂಗಮದಲ್ಲಿ ಅಮೃತಧಾರೆಗೆ ಬೊಗಸೆ ತುಂಬ ಪ್ರೀತಿ ಕೊಡುವಂಥ ಆತ್ಮೀಯರಿಗೆಲ್ಲ ಈ ಲಕ್ಕಿ ಲಕ್ಷ್ಮೀಕಾಂತ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ಹಬ್ಬ ಅಂದಮೇಲೆ ಎಳ್ಳು ಬೆಲ್ಲ ತಿನ್ಲಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಆಗುತ್ತೇನ್ರಿ? ಎಷ್ಟು ಜನ ತಂದಿದ್ದೀರಿ ಎಳ್ಳು ಬೆಲ್ಲ? ಓಕೆ, ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಕೊಡೋದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಆ ಬನ್ನಿ, ಎಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಬನ್ನಿ, ಎಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಎಲ್ರು ಹೇಳ, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.